ನಿಮಗೂ ಇದೇ ತರ ಪಿತ್ತಿಗಾದ್ರೆ ಅಥವಾ ಪಿತ್ತಗಂಧೆಗಳು ಟ್ಯಾಬ್ಲೆಟ್ಸ್ ತಗೊಂಡ್ರು ಮತ್ತೆ ಮತ್ತೆ ಬರ್ತಾ ಇದೆಯಾ? ಹಾಗಿದ್ರೆ ವಿಡಿಯೋ ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ನೀವ್ ಏನ್ ತಿಂತಾ ಇದ್ರು, ನೀವೇನ್ ಕುಡಿತಾ ಇದ್ರು, ನಿಮಗೆ ಮತ್ತೆ ಮತ್ತೆ ಪಿತ್ತಗಾದ್ರಗಳಾಗ್ತಾ ಇದೆ ಅಂದ್ರೆ ನೀವು ತಗೊಂತರ ಫುಡ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಿಮ್ಮ ಗಟ್ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಗಟ್ ಹೆಲ್ತ್ ಅಂದ್ರೆ ನಿಮ್ಮ ಹೊಟ್ಟೆಯ ಜೀರ್ಣಕ್ರಿಯೆ ಪ್ರಕ್ರಿಯೆ. ನೋಡಿ, ನಮ್ಮ ಚರ್ಮಕ್ಕೆ ಮತ್ತೆ ನಮ್ಮ ಹೊಟ್ಟೆಗೆ ಲಿಂಕ್ ಇರುತ್ತೆ. ಡೈಜೆಷನ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ ನಮ್ಮ ಬಾಡಿಲಿ ಫ್ರೀ ರ್ಯಾಡಿಕಲ್ಸ್, ಆಯುರ್ವೇದದಲ್ಲಿ ನಾವು ಇದನ್ನ ಆಮ ಅಂತ ಕರಿತೀವಿ. ಆಮ ನಮ್ಮ ಬಾಡಿಯೊಳಗೆ ಎಷ್ಟು ಹೆಚ್ಚಾಗುತ್ತೋ, ನೀವು ಯಾವುದೇ ತರ ಫುಡ್ ತಗೊಂಡಾಗ ಆಮದಿಂದ ಅದು ಫುಡ್ ಪಾರ್ಟಿಕಲ್ ಟ್ರಿಗರ್ ಆಗಿ ನಿಮಗೆ ಮತ್ತೆ ಮತ್ತೆ ಈ ಪಿತ್ತಗಾದ್ರಗಳು ಬರ್ತಾನೆ ಇರುತ್ತೆ. ಹಾಗಿದ್ರೆ ನಿಮ್ಮ ಗಟ್ ಹೆಲ್ತ್ ಕರೆಕ್ಟ್ ಆಗಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೊದಲನೇದಾಗಿ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಪ್ತಾ ಇರುತ್ತೆ ನೀವು ಪದೇ ಪದೇ. ಮತ್ತೆ ನೀವೇನಾದ್ರು ತಿಂದ ಕೂಡಲೇ ಹೊಟ್ಟೆ ಭಾರ ಅನ್ಸುತ್ತೆ, ನನಗೆ ಹೊಟ್ಟೆ ಊಟ ಮಾಡಿದ ಕೂಡಲೇ ಮಲ್ಕೋಬೇಕು ಅನ್ಸುತ್ತೆ. ಮತ್ತೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಎದೆ ಉರಿಯೋದು, ಹೊಟ್ಟೆ ಉರಿಯೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಏನ್ ತಿಂದ್ರು ಜೀರ್ಣ ಆಗಲ್ಲ, ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಮೋಷನ್ ಕ್ಲಿಯರ್ ಆಗೋದೇ ಇಲ್ಲ, ದಿನಕ್ಕೆ 3-4 ಸತಿ ಹೋಗ್ಬೇಕು ಅನ್ಸುತ್ತೆ, ಎಲ್ಲೋ ಆಗ್ತಾ ಇದ್ರು ಬಹಳ ಗಟ್ಟಿ ಆಗುತ್ತೆ. ಮತ್ತೆ ಗಟ್ ಇಂಬ್ಯಾಲೆನ್ಸ್ ಇರೋರು ನಾಲ್ಗೆ ಮೇಲೆ ಒಂದು ವೈಟ್ ಕಲರ್ ಕಫಡ್ ಟೈಪ್ ಕೋಟಿಂಗ್ ಇರುತ್ತೆ. ಹಾಗಿದ್ರೆ ನಾವು ಯಾವ ಫುಡ್ ತೊಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಇಂಬ್ಯಾಲೆನ್ಸ್ ಆಗುತ್ತೆ? ಮೇನ್ ಆಗಿ ಜಂಕ್ ಫುಡ್ಸ್, ಎಷ್ಟು ನಾವು ಜಂಕ್ ಫುಡ್ಸ್ ತಿಂತೀವಲ್ಲ ಅದರಿಂದ ನಮ್ಮ ಗಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಎರಡನೇದಾಗಿ ಬೇಕರಿ ಐಟಮ್ಸ್, ಎಷ್ಟು ನಾವು ಸ್ವೀಟ್ಸ್ ತಗೊಂತೀವಿ, ಕರ್ದಿ ತಗೊಂತೀವಲ್ಲ ಅದರಿಂದ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಟೈಮ್ ಟು ಟೈಮ್ ನಾವು ಊಟ ಮಾಡಲಿಲ್ಲ ಅಂದ್ರೆ ಅದರಿಂದ, ಯಾರು ಅತಿ ಹೆಚ್ಚು ಖಾರ ತಿಂತಾರಲ್ಲ ಅವರಿಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಯಾರು ಜಾಸ್ತಿ ಫ್ರಿಜ್ ಅಲ್ಲಿ ಇಟ್ಟು ತಿಂತಾರಲ್ಲ, ಇವತ್ತು ಮಾಡಿದ್ದು ನಾಳೆ ಅದರೊಳಗೆ ಇಟ್ಟು ನಾಡಿದ್ದು ಅದನ್ನೇ ತಗೊಂಡು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಗಟ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ನಾವು ಏನ್ ಮಾಡಬೇಕು? ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಫ್ರೀಕ್ವೆಂಟ್ ಆಗಿ ಬಿಸಿನೀರನ್ನೇ ಕುಡಿತಾ ಇರಬೇಕು. ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಬೇಕು. ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ನ ಅವಾಯ್ಡ್ ಮಾಡಬೇಕು. ಲೈಟ್ ಆಗಿರೋ ಫುಡ್ ನ ತಗೋಬೇಕು. ಲೇಟ್ ನೈಟ್ ಬಹಳ ತಡರಾತ್ರಿವರೆಗೂ ನಾವು ಬಂದು ಊಟ ಮಾಡೋದು ಅಥವಾ ತಡರಾತ್ರಿ ಎದ್ದು ಏನಾದ್ರು ತಿನ್ನೋದು, ಇದೆಲ್ಲ ನೋಡೋಕೆ ವಿಷಯ ಬಹಳ ಸಣ್ಣದ ಅನ್ಸುತ್ತೆ, ಬಟ್ ಇದನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂತ ಬಂದ್ರೆ ನಿಮ್ಮ ಪಿತ್ತಗಾದ್ರಿ ಎಪಿಸೋಡ್ಸ್ಗಳು ಕ್ರಮೇಣ ಕಡಿಮೆ ಆಗುತ್ತೆ, ಮತ್ತೆ ಟ್ರೀಟ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ. ನಿಮಗೂ ಇದೇ ತರ ಏನಾದ್ರು ತೊಂದರೆ ಇತ್ತಂದ್ರೆ ಸಾಯಿನಾಥ್ ಕ್ಲಿನಿಕ್ಗೆ ಒಂದು ಭೇಟಿಯಾಗಿ. ನಮಸ್ತೆ.